ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೆಲಸ ಮಾಡತಕ್ಕಂತ ಡ್ರೈವರ್ಸು, ಕ್ಲೀನರ್ಸು, ಮೆಕ್ಯಾನಿಕ್ಸು, ಪಂಚರ್ ಹಾಕತಕ್ಕಂಥವ್ರು, ಟಿಂಕರಿಂಗ್ ಕೆಲಸ ಮಾಡತಕ್ಕಂಥವ್ರು, ಎಲೆಕ್ಟ್ರಿಕಲ್ ಹಾಗೂ ಎಸಿ ಘಟಕದಲ್ಲಿ ಕೆಲಸ ಮಾಡೋರು, ನಿಲ್ದಾಣ ಸಿಬ್ಬಂದಿ, ಲೋಡಿಂಗು ಅನ್ಲೋಡಿಂಗ್ ಮಾಡತಕ್ಕಂಥವ್ರು, ಗುಮಾಸ್ತರುಗಳು, ಬುಕ್ಕಿಂಗ್ ಗುಮಾಸ್ತರುಗಳು, ಡಿಪೋ ಗುಮಾಸ್ತರುಗಳು, ಕಾವಲುಗಾರರು ಎಲ್ಲ ಸುಮಾರು ಒಂದು 20 ತರದ ಕಾರ್ಮಿಕ ವರ್ಗಕ್ಕೆ ಈ ಒಂದು ಬೆನಿಫಿಟ್ ಅಪ್ಲೈ ಆಗುತ್ತೆ. ದಯವಿಟ್ಟು ಈ ಆನ್ಲೈನ್ ನಲ್ಲಿ ತಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡಿ ಸ್ಮಾರ್ಟ್ ಕಾರ್ಡ್ ಅನ್ನು ತಗೊಳ್ಳಿ. ನೀವು ಸ್ಮಾರ್ಟ್ ಕಾರ್ಡ್ ತಗೊಂಡ್ರೆ ಏನೇನು ಬೆನಿಫಿಟ್ ಸಿಕ್ಕುತ್ತೆ ಅಂತಂದ್ರೆ ನೋಡಿ, ಅಪಘಾತ ಪರಿಹಾರ ಸೌಲಭ್ಯ ಇದೆ 5 ಲಕ್ಷದವರೆಗೆ. ಅಪಘಾತದಿಂದ ಏನಾದರೂ ತಾತ್ಕಾಲಿಕವಾಗಿ ದುರ್ಬಲತೆ ಹೊಂದಿದ್ರೆ ಅಪ್ ಟು 2 ಲಕ್ಷದವರೆಗೆ ಪರಿಹಾರ ಇದೆ. ಗರಿಷ್ಠ 1 ಲಕ್ಷದವರೆಗೆ ಆಸ್ಪತ್ರೆ ವೆಚ್ಚ ಕೂಡ ಇದೆ. ಈ ಅಪಘಾತ ಅಥವಾ ದುರ್ಬಲತೆ ಹೊಂದಿದ ಕುಟುಂಬದಲ್ಲಿರೋ 2 ಮಕ್ಕಳಿಗೆ 1ನೇ ತರಗತಿಯಿಂದ ಅಪ್ ಟು ಪದವಿವರೆಗೆ ಪ್ರತಿ ವರ್ಷ 10,000 ರೂಪಾಯಿ ಕೊಡ್ತಾರೆ. ಶೈಕ್ಷಣಿಕ ಧನ ಸಹಾಯ ನೋಡಿ, 12ನೇ ತರಗತಿವರೆಗೆ ಅಪ್ ಟು 3,000 ರೂಪಾಯಿ, ಪದವಿವರೆಗೆ 5,500 ರೂಪಾಯಿ, ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಶಿಕ್ಷಣ ಇದ್ರೆ ತಲಾ 8,000 ವಾರ್ಷಿಕ, ಸ್ನಾತಕೋತ್ತರ ಪದವಿ ಇದ್ರೆ 11,000 ಪ್ರತಿ ವರ್ಷ. ಮೊದಲ 2 ಹೆರಿಗೆಗಳಿಗೆ ತಲಾ 10,000 ರೂಪಾಯಿನಂತೆ ಪರಿಹಾರ ಕೂಡ ಕೊಡ್ತಾರೆ. ಎಲಿಜಿಬಿಲಿಟಿ ನೋಡಿ, ಕರ್ನಾಟಕದವರಾಗಿರಬೇಕು, 18ರಿಂದ 60 ವರ್ಷದ ಒಳಗಡೆ ಇರಬೇಕು, ಆದಾಯ ತೆರಿಗೆ ಪಾವತಿಸಿರಬಾರದು, ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಇರಬಾರದು. ಇದು ಕರ್ತವ್ಯದಲ್ಲಿ ಇದ್ದಾಗಲೂ ಅಪ್ಲೈ ಆಗುತ್ತೆ, ಕರ್ತವ್ಯದಲ್ಲಿ ಇಲ್ಲದೆ ಇದ್ದಾಗಲೂ ಕೂಡ ಅಪ್ಲೈ ಆಗುತ್ತೆ. ಈ 20 ವರ್ಗದಲ್ಲಿ ಚಾಲಕರಿಗೆ ಮಾತ್ರ ಡಿಎಲ್ ಅನ್ನ ಕೇಳ್ತಾರೆ, ಉಳಿದವರಿಗೆ ಯಾರು ಕೇಳೋದಿಲ್ಲ. ಪ್ರತಿದಿನ ಲಕ್ಷಾಂತರ ಮಂದಿ ಕಾರು, ಸ್ಕೂಟರ್, ಬೈಕು, ಆಟೋ ಈ ರೀತಿ ಓಡಾಡ್ತಾ ಇರ್ತಾರೆ. ಇಂಥ ಕಾರ್ಮಿಕದ ವರ್ಗದ ಕುಟುಂಬದವರಿಗೆ ಯಾರಿಗಾದ್ರೂ 4 ಜನಕ್ಕೆ ಸಹಾಯ ಆಗ್ಬೋದು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಇದರ ಸದುಪಯೋಗನ ಉಪಯೋಗಿಸಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.